ಮುಂದೆಂದು ಅಂತೇಳಿ ಜನರನ್ನು ಒಪ್ಪಿಸ್ತಾ ಇದ್ದಾರೆ, ಪಕ್ಷನೂ ಒಪ್ಪಿಸ್ತಾ ಇದ್ದಾರೆ. ಸಿದ್ದರಾಮಯ್ಯರಿಂದ ನಾನೇ ಅನ್ನೋಂಥ ಮಾತನ್ನು ಈಗಾಗಲೇ ಜನಜನತೆ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಭಾಳಷ್ಟು ಮಟ್ಟಿಗೆ ಮುಂದೆ ಹೋಗಿದ್ದಾರೆ. ಆದರೆ ಅವರು ಬಿ ಜೆ ಪಿ ಹೋಗಿ ಸೇಮ್ ಆಗ್ತಾರೋ ಅನ್ನೋಂಥ ಮಾತು ಮಾತ್ರ ದಿನಕ್ಕೆ ಕುಬ್ಜಾಗ್ತಾ ನಡೀತಾ ಇದೆ. ಆದರೆ ಬ್ಲ್ಯಾಕ್ ಮೇಲ್ ಮಾಡಿಸೋ ಇಟ್ಕೊಂಡಾರೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆ ಏನೋ ಆಗಲಿ ಡಿ ಕೆ ಶಿ ಅವರು ಇವತ್ತಿರುತ್ತಿರುವಂಥ ಹೆಜ್ಜೆಗಳು ಪಾರ್ಟಿ ಒಡಿಗಿಂತಲೂ ಪಾರ್ಟಿಯಲ್ಲಿ ಇದ್ದುಕೊಂಡು ಹೋರಾಟ ಮಾಡುವಂಥ ಜೊತೆಗೆ ದಲಿತರನ್ನು ತಮ್ಮ ವಿಶ್ವಾಸ ತೆಗೆದುಕೊಂಡು ತಾವು ಮುಖ್ಯಮಂತ್ರಿ ಆಗೋ ಜೊತೆಗೆ ದಲಿತರನ್ನು ಉಪಮುಖ್ಯಮಂತ್ರಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ನಮ್ಮ ಜಿ ಪರಮೇಶ್ವರ್ ಒಪ್ತಾರೋ ನೋಡಬೇಕಾಗಿದೆ. ಅದು ಯಾರು ಒಪ್ಪಲೇ ಬಿಡಲಿ, ಹೈಕಮಾಂಡ್ ಏನು ಮಾಡ್ತದೆ ಭಾಳ ಮುಖ್ಯ. ಅದು ಹೈಕಮಾಂಡ್ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರನೂ ತನ್ನ ಪಾರ್ಟಿ ಉಳಿವಿಗೆ ಭಾಳ ಮಹತ್ವದ. ಆ ದಿಶೆಯಲ್ಲೇ ಸಿದ್ದರಾಮಯ್ಯರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಹೈಕಮಾಂಡ್ಗೆ ಅದ. ಯಾಕಂದ್ರೆ ಅವ್ರು ಇದ್ದಾರೆ ಅಂದ್ರೆ ಹಿರಿಯರಿದ್ದಾರೆ, ಜಕ್ಕೊಂಡು ಹೋಗ್ತಾರೆ. ಮತ್ತು ರಾಜ್ಯದ ರಾಜಕಾರಣದಲ್ಲಿ ಯಡಿಯೂರಪ್ಪರ ಮಟ್ಟಿಗೆ ಇವತ್ತು ನಾಯಕರು ಹುಡುಕಿದ್ದಾರೆ ಕಾಂಗ್ರೆಸ್ನಲ್ಲಿ, ಅವ್ರು ಸಿದ್ದರಾಮಯ್ಯ ಇದ್ದಾರೆ. ಅದಕ್ಕೆ ಯಡಿಯೂರಪ್ಪರನ್ನು ಇಟ್ಕೊಂಡಿದ್ದಾರೆ ಬಿ ಜೆ ಪಿಗರು. ಸಪೋಸ್ ಏನೋ ಆದರೂ ಹಂಗೇನೋ ಬಂದ್ರೆ ಡಿ ಕೆ ಶಿ ಅವ್ರ ಜೊತೆಗೂಡಿ ಅವರು ಸರ್ಕಾರ ರಚಿಸುವಂಗೆ ಅವ್ರು ತಮ್ಮ ಮಗ್ಗ ಮತ್ತು ಡಿ ಕೆ ಶಿ ಅವ್ರನ್ನ ಸೇಮ್ ಮಾಡಿ ವಿಜೇಂದ್ರ ಡೆಪ್ಯೂಟಿ ಸಿ ಎಮ್ ಆಗಿ ಮಾಡುವಂಥ ಒಂದು ಏನು ಪ್ಲ್ಯಾನು ಇದ್ದಾವೆ ಅಂತೇಳಿ ಮಾತು ಕೇಳಿ ಬರ್ತಾ ಇದ್ದಾವೆ. ಅದೆಲ್ಲ ಮಾತುಗಳು ಅಷ್ಟೇ. ಅದು ಎಷ್ಟರ ಮಟ್ಟಿಗೆ ಇದು ವಾಸ್ತವಕ್ಕೆ ಬರ್ತವೆ ಹೇಳೋದು ಭಾಳ ಕಷ್ಟ. ಇರುವಲ್ಲಿ ಸಿದ್ದರಾಮಯ್ಯರು ಇನ್ನೂ ಶೇಪ್ ಅನ್ನಿಸ್ತಾ ಇದ್ದಾರೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥ ಸತ್ಯದ ಕೈಗೊಂಡು ವಂದನೆಗಳು.